ಎಸ್ಎಲ್ಎನ್ ಸೇವಾ ಸಮಿತಿಯ ಸದಸ್ಯರುಗಳಾಗಿರ್ತಕ್ಕಂಥ ಮಲ್ಲಯ್ಯನವರು ಷಣ್ಮುಖನವರ ಹುಟ್ಟುಹಬ್ಬದ ಬಗ್ಗೆ ಹಬ್ಬದ ನಿಮಿತ್ತವಾಗಿ ಇವತ್ತು ಕಪ್ಪುಗಲ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಶಾಲಾ ಬ್ಯಾಗ್ಗಳನ್ನು ವಿತರಣೆ ಮಾಡುವ ಆಗಮಿಸಿರ್ತಕ್ಕಂತಹ ಇಡೀ ಎಸ್ಎಲ್ಎನ್ ಸೇವಾ ಸಮಿತಿಯ ಸಂಪೂರ್ಣ ಪದಾಧಿಕಾರಿಗಳೇ ಹಾಗೂ ತಮ್ಮ ಹುಟ್ಟುಹಬ್ಬವನ್ನು ಮಕ್ಕಳೊಂದಿಗೆ ಸಿರಿಬಂದ ಕಾಲಕ್ಕೆ ಕರೆದು ದಾನ ಮಾಡು ಎನ್ನುವಂತೆ ಎಲ್ಲ ಮಕ್ಕಳೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಮ್ಮ ರಾಮಣ್ಣನವ್ರು ಹೇಳಿದ್ರು. ಇಂಥ ಕಾರ್ಯಕ್ರಮ ಇಟ್ಕೊಳ್ಳುವಾಗ ನಮ್ಗೆ ಒಂದು ದಿವಸ ಮುಂದೆ ಹೇಳ್ಬೇಕು, ನೀವು ನಾವೆಲ್ಲ ವ್ಯವಸ್ಥಿತವಾಗಿ ನಾವು ರೆಡಿ ಮಾಡ್ಕೊಡ್ತೀವಿ ನೆಕ್ಸ್ಟ್ ಹಂಗೆ ಅಂತ. ನಾನು ಯಾವುದೇ ರೀತಿ ಮುಂಚೆ ಮಾಡಬೇಕಂತ ಕಾರ್ಯಕ್ರಮಗಳು ನಾವು ವ್ಯವಸ್ಥಿತವಾಗಿ ಯಾವುದೇ ರೀತಿಯನ್ನು ಮಾಡಿಲ್ಲ. ನಾವು ಯಾವಾಗಲೂ ಮಾಡ್ಬೇಕಂತ ಆಗಿಂದಾಗಲೇ ತಗೊಳ್ತೀನಿ, ಆಗಿಂದಾಗಲೇ ಪರ್ಚೇಸ್ ಮಾಡ್ತೀನಿ, ಆಗಿಂದಾಗಲೇ ನಾವು ಸ್ಕೂಲಲ್ಲಿ ಹೋಗಿ ಈ ಥರ ಕಾರ್ಯಕ್ರಮ ಈ ಥರ ಇದೇ ಮೊದಲ ಬಾರಿಗೆ ಈ ಥರ ನಾವು ಇನ್ನೊಂದು ನೋವಿದೆ ನಿಮ್ಮನ್ನೆಲ್ಲ ಇದರಲ್ಲಿ ಕುಂದಿರಿಸ್ಬಿಟ್ಟು ನಾನು ಈ ರೀತಿ ಮಾತಾಡೋದು ನನ್ನ ತಪ್ಪಾಗುತ್ತೆ ಅಂತ ನನ್ನ ಮನಸ್ಸಿಗೆ ನೋವಾಗುತ್ತೆ. ನಾನು ಮೊದಲೆಲ್ಲ ಡೈರೆಕ್ಟಾಗಿ ಶಾಲಾ ರೂಮ್ಗಳಿಗೆ ಹೋಗಿ ಅದೇ ರೂಮಲ್ಲಿ ಕೂತ್ಕೊಂಡು ಯಾರಿಗೂ ಮಕ್ಕಳಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಯಾವುದೇ ಈ ಥರ ಸ್ಟೇಜ್ ನಾನು ಇದು ಮಾಡಿಲ್ಲ. ನನ್ನ ಸಂಸ್ಥೆ ಇದು ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ನಾನು ಸೇವಾ ಮನೋಭಾವದಲ್ಲಿ ನಾನು 7-8 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಬಟ್ ಯಾರಿಗೂ ಗೊತ್ತಿಲ್ಲ, ನಾನು ತಿಳಿಸೋಕ್ಕಂತ ನನಗೂ ಆಸೆ ಇಲ್ಲ. ಈಗ ಯಾರು ನನ್ನ ಸ್ನೇಹಿತರೆಲ್ಲ ಇಲ್ಲ ಈ ಥರ ನೀವು ಮಾಡ್ತೀವಿ, ಅದಕ್ಕೆ ನಮಗೆ ಗೊತ್ತಾಗಲಿ ಇದಾಗಲಿ ಅಂತೇಳಿ ನಾನು ಈ ಥರ ಕಾರ್ಯಕ್ರಮ ಇದೆ ಮಾಡಿದ್ದಾರೆ. ನೆಕ್ಸ್ಟ್ ಆ ಥರ ಇದ್ರೆ ನಾನು ಎಲ್ಲರೂ ತಿಳಿಸ್ತೀನಿ. ಆ್ಯಕ್ಚುಲಿ ನಾನು ಇದೊಂದೇ ಕಪ್ಪಲ್ ಸ್ಕೂಲ್ಗೆ ಇದಂತೆ ಕೊಡಬೇಕಂತ ನನಗೆ ಆಸೆ ಇಲ್ಲ. ಮಸ್ತಿಪುರ, ಕೇಕಾಳು, ಕೋಟೂರು ಇದೆಲ್ಲ ಟೋಟಲ್ 500 ಇವತ್ತೇ ಕೊಡ್ಬೇಕಂತ ಇತ್ತು. ಆದರೆ ಇದು ಕ್ವಾಂಟಿಟಿ ಆರ್ಡರ್ ಮಾಡೋದು ಕಡಿಮೆ ಬಂದಿದೆ. ಹಾಗಾಗಿ ನಾಳೆ ನಾಡಿದ್ದು ಅದೆಲ್ಲ ವ್ಯವಸ್ಥೆ ಮಾಡ್ತಿದ್ದೀನಿ. ಹಾಗಾಗಿ ನೀವೆಲ್ಲ ನನಗೆ ಈ ಥರ ಸಹಕಾರ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು. ಮಕ್ಕಳಿಗೆ ನಾನು ಒಂದೇ ಹೇಳೋದು, ನೀವು ಸರ್ಕಾರಿ ಶಾಲೆ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು. ನಿಮ್ಗೆ ಯಾವುದೇ ರೀತಿಯಿಂದ ಶಾಲೆಯಲ್ಲಿ ಆಗಲಿ ಏನೋ ಒಂದು ಕೊರತೆ ಇದ್ರೆ ಶಿಕ್ಷಕರಿಗೆ ಇಲ್ಲದ್ರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ, SMC ಅಧ್ಯಕ್ಷರು ಇರ್ತಾರೆ, ಅವ್ರಿಗೆ ನಮಗೆ ಈ ಥರ ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ ನೀವು ಅವ್ರಿಗೆ ಮನವರಿಕೆ ಮಾಡ್ಬೋದು. ಇಲ್ಲ ಅಂದ್ರೆ ಅವ್ರಿಗೆ ನೀವು ಹೇಳೋದಾಗಿಲ್ಲ ಅಂದ್ರೆ ಲೆಟರ್ ಮುಖಾಂತರ ಅದನ್ನು ನೀವು ತಿಳಿಸ್ಬೋದು. ಹಂಗಾಗಿ ನಿಮ್ಗೆ ಯಾಕೆ ನೀವೆಲ್ಲ ಇಲ್ಲ ಕೂತಿದ್ದಾರೆ, ಇವರೆಲ್ಲ ಮಾತಾಡ್ತಿದ್ದಾರೆ, ಇವರೆಲ್ಲ ಮಕ್ಕಳಿಗೆ ಕೇಳಿಸ್ತಿದಾರೆಲ್ಲ ಕೇಳಿಸ್ತಿದಾರಾ? ಏನ್ ಹೇಳಿದೆ ನಾನೀಗ? ಏನ್ ಹೇಳಿದೆ? ಸ್ಕೂಲಲ್ಲಿ ಹಿಂಗೆ ಮಾಡ್ತೀರಿ ನೀವು? ಬಟ್ ಟೀಚರ್ ಹೇಳಿದ್ರೆಲ್ಲ ಕೇಳ್ತೀರ ಸರಿಯಾಗಿ? ಮತ್ತೆ ನಾನು ಹೇಳಿದ ಯಾಕೆ ಕೇಳಿಲ್ಲ? ಈ ರೀತಿ ಎಲ್ಲ ಮಾಡಬಾರ್ದು. ಈಗ ನೀವೆಲ್ಲ ಶಿಸ್ತು, ಒಳ್ಳೆ ಶಿಸ್ತಾಗಿರ್ಬೇಕು. ಇದ್ದದ್ರಲ್ಲಿ ಎಂಥ ಬಟ್ಟೆ ಆಗಲಿ ಅದೇ ಬಟ್ಟೆನೇ ಚೆನ್ನಾಗಿರುತ್ತೆ ಬಟ್ಟೆ ಹಾಕೊಂಡು ಬರ್ಬೇಕು, ಚೆನ್ನಾಗಿದ್ದು ಓದ್ಬೇಕು, ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು. ನಿಮ್ಗೆ ಯಾವುದೇ ರೀತಿ ನಿಮ್ಗೆ ಏನಾದರೂ ಶಾಲೆಯಲ್ಲಿ ನೀರಿನ ಸವಲತ್ತಾಗಲಿ ಇನ್ನೊಂದು ಸವಲತ್ತಾಗಲಿ ನೀವು ಯಾವುದೇ ರೀತಿ ನೀವು ಲೆಟರ್ ಮುಖಾಂತರ ನೀವು ಬರಿಬೋದು, ನೀವು ಕೇಳ್ಬೋದು, ಅಧ್ಯಕ್ಷರಿಗೆ ಕೇಳ್ಬೋದು, SMC ಅಧ್ಯಕ್ಷರಿಗೆ ಕೇಳ್ಬೋದು, ಜಿಲ್ಲಾಧಿಕಾರಿಗಳು ಕೇಳ್ಬೋದು, ತಾಲೂಕು ಅಧಿಕಾರಿಗಳು ಕೇಳ್ಬೋದು. ನಿಮ್ಗೆ ಈ ರೀತಿ ಎಲ್ಲ ನೀವು ಮನೋಭಾವನೆ ಬೆಳೆಸ್ಕೋಬೇಕು. ಕ್ವಶನ್ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಹಕ್ಕಿದೆ. ಸರ್ಕಾರ ಯಾರ್ದು ದುಡ್ಡಲ್ಲ, ಸರ್ಕಾರ ನಮ್ದು, ನಿಮ್ದು. ಎಲ್ಲರೂ ನಮ್ಗೆ ಯಾವುದೇ ರೀತಿ ಸವಲತ್ತು ಏನು ಬರ್ತಾ ಇದೆ, ನಿಮ್ಗೇನು ಶೂ ಬರ್ತಾ ಇದೆ, ಡ್ರೆಸ್ ಬರ್ತಾ ಇದೆ, ನಿಮ್ಗೇನು ಟೈಮ್ ಸರಿ ಊಟ ಕೊಡ್ತಾ ಇದ್ದಾರೆ, ಹಾಲು ಕೊಡ್ತಾರೆ, ಎಲ್ಲ ನಿಮ್ ದುಡ್ಡಿಂದ ಕೊಡ್ತಾ ಇದ್ದಾರೆ, ನಮ್ ದುಡ್ಡಿಂದ ಕೊಡ್ತಾ ಇದ್ದಾರೆ, ಎಲ್ಲರ ದುಡ್ಡಿಂದ ಕೊಡ್ತಾ ಇದ್ದಾರೆ. ಯಾರ ದುಡ್ಡಿಂದ ಯಾರು ಕೊಡ್ತಾ ಇಲ್ಲ. ನಾನು ಒಂದು ವ್ಯಾಪಾರಸ್ಥ, ನಾನು ಬರ್ತಕ್ಕಂಥ ನನಗೆ ಒಂದು ಲಾಭದಲ್ಲಿ ಆ ಲಾಭ ವ್ಯಾಪಾರಸ್ಥ ಯಾವ ರೀತಿ ಆಗ್ತೀನಿ. ನಾನೇನಾದ್ರೂ ನಿಮ್ಗೆ ಮಾಡಿರ್ತಾನೆ ನನಗೆ ವ್ಯಾಪಾರ, ನಿಮ್ಮಿಂದ ನಾನು ಲಾಭ ತಗೊಂತಿರ್ತಾನೆ, ಅದನ್ನ ನಾನು ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಹಂಗೆ ಸರ್ಕಾರದಿಂದ ಏನೇ ಬರ್ತಕ್ಕಂಥದ್ದಾಗಿ ನೀವೆಲ್ಲ ಕ್ವಶನ್ ಮಾಡಬೇಕು, ಮಾತಾಡಬೇಕು, ಚೆನ್ನಾಗಿ ಓದಬೇಕು, ಬೆಳಿಬೇಕಂತ ಹೇಳ್ತಾ ನನಗೆ ಸಹಾಯ ಮಾಡಿದಂಥ ಎಲ್ಲ ನಮ್ಮ ಟೀಚರ್ಸ್ ಆಗಿ ಶಿಕ್ಷಕರು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು.